ಈಗಾಗಲೇ ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಅರ್ಧ ದಾರಿ ಕ್ರಮಿಸಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅಸಲಿ ಅಗ್ನಿ ಪರೀಕ್ಷೆಯ ಸಮಯ ಶುರುವಾಗಿದೆ. ಈಗ ಮುಂದಿನ 2.5 ವರ್ಷ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುವ ಮೂಲಕವಾಗಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿಕೊಂಡಿದ್ರು ಡಿಕೆ ಶಿವಕುಮಾರ್. ಈಗ ಅಧಿಕಾರಕ್ಕೆ ಏರೋದಕ್ಕೆ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ. ತಮ್ಮ ಬೆಂಬಲಿಗರು ದೆಹಲಿಗೆ ಹೋಗಿ ತಮ್ಮ ನಾಯಕನ ಪರ ಬ್ಯಾಟ್ ಕೂಡ ಬೀಸಿದ್ರು ಡಿಕೆ ಶಿವಕುಮಾರ್ ಅವರ ಪರವಾಗಿ. ಇದರ ಜೊತೆಗೆ ಪೂಜೆ ಪುನಸ್ಕಾರಗಳು ಕೂಡ ಸಾಂಗವಾಗಿ ಸರಾಗವಾಗಿ ನೆರವೇರುತ್ತಾನೆ ಇದ್ದಾವೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ನೆರವೇರಿಸಲಾಯಿತು. ಇತ್ತ ಸಿಎಂ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟವಾದಂತಹ ಸಂದೇಶ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಚಟುವಟಿಕೆಗಳ ಮಧ್ಯೆ ಸಿಎಂ ಡಿಸಿಎಂ ಇವತ್ತು ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಗಮನ ಸೆಳೆದ್ರು. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಸದಾಶಿವನಗರ ಮನೆ ಈಗ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ಹೈಕಮಾಂಡ್ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಈಗ ಕದನ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ. ಕಳೆದ 3 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಬೆಳವಣಿಗೆಗಳು ಒಂದಾ ಎರಡ. ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದು ಮಾಡುತ್ತಿದೆ. 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತಿದ್ದಂಗೆ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದು ಅವರ ಆಪ್ತರು ಕೂಡ ಅದೇ ಅಭಿಪ್ರಾಯವನ್ನ ಮತ್ತಷ್ಟು ಜೋರಾಗಿಯೇ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಸಿಎಂ ಆಪ್ತ ಶಾಸಕರು, ಸಚಿವರು, ಎಂಎಲ್ಸಿಗಳು ದೆಹಲಿಗೂ ಹೋಗಿ ಬರುತ್ತಿದ್ದಾರೆ. ಇನ್ನೊಂದು ಕಡೆ 3 ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಡಿಕೆ ಶಿವಕುಮಾರ್ ಆಗಲಿ ಮುಖಾಮುಖಿ ಆಗಿರಲಿಲ್ಲ. ಸಿಎಂ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಿದ್ರೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ. ಮುಖ್ಯಮಂತ್ರಿಗಳಿಗೆ ಆಲ್ ದಿ ಬೆಸ್ಟ್ ಅಂತಾನೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದ ಉತ್ತರ ಎಲ್ಲಾ ಕಡೆ ವೈರಲ್ ಆಗಿದೆ. ಇಷ್ಟೆಲ್ಲ ಆಗ್ತಿರುವಾಗಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಟ್ಟಿಗೆ ಕಾಣಿಸ್ಕೊಂಡ್ರು. ಇಬ್ಬರು ನಾಯಕರು ಹೀಗೆ ಜೊತೆಯಲ್ಲೇ ಕಾಣಿಸಿಕೊಂಡಿದ್ದು ಮತ್ಸ್ಯ ಮೇಳದಲ್ಲಿ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಶುರುವಾಗಿದ್ದ ಕುರ್ಚಿ ಕದನ ನಡುವೆ ಕಳೆದೆರಡು ದಿನಗಳಿಂದ ಮುಖಾಮುಖಿಯಾಗದ ಸಿಎಂ ಡಿಸಿಎಂ ಇವತ್ತು ಜೊತೆಯಾಗಿ ಕಾಣಿಸಿಕೊಂಡ್ರು. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ಮತ್ಸ್ಯಮೇಳ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ವೇದಿಕೆ ಹಂಚಿಕೊಂಡ್ರು. ಅಕ್ಕಪಕ್ಕ ಕೂತು ಸಿಎಂ ಹಾಗೂ ಡಿಸಿಎಂ 6-7 ನಿಮಿಷ ಮಾತಾಡಿದ್ರು. ಆ ಮೂಲಕ ನಮ್ಮಲ್ಲಿ ಸಿಎಂ ಕುರ್ಚಿ ವಿಚಾರದ ಕಾದಾಟವೇ ನಡೆಯುತ್ತಿಲ್ಲ ಅನ್ನೋ ಸಂದೇಶವನ್ನ ರವಾನಿಸೋ ಪ್ರಯತ್ನ ಮಾಡಿದ್ರು. ಆದರೆ ಇಬ್ಬರ ಈ ಒಡನಾಟ ಹೆಚ್ಚು ಹೊತ್ತು ಇರಲಿಲ್ಲ. ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟ ಡಿಸಿಎಂ. ಜಿಕೆವಿಕೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಹೆಚ್ಚು ಹೊತ್ತು ಇರಲಿಲ್ಲ. ವಿಧಾನಸೌಧದಲ್ಲಿ ಮೇಕೆದಾಟು ವಿಚಾರದಲ್ಲಿ ಸಭೆ ಇದೆ ಅಂತ ಸಿಎಂ ಭಾಷಣಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ಭಾಷಣ ಮಾಡಿ ವೇದಿಕೆಯಿಂದ ಹೊರಟು ಹೋದ್ರು. ಆದರೆ ಹೋಗೋಕ್ಕೂ ಮೊದಲು ಮೀನು ಹಿಡಿಯುವ ವಿಚಾರದಲ್ಲಿ ಡಿಕೆಶಿ ನೀಡಿದ್ದ ಸಲಹೆ ವಿಶೇಷವಾಗಿತ್ತು. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಗಳು ಸಿಎಂ ಕುರ್ಚಿ ವಿಚಾರದಲ್ಲೂ ಹಾಕುತ್ತಿರುವ ಗಾಳಕ್ಕೆ ಪೂರಕವಾಗಿದೆಯೇ ಎಂಬ ಯೋಚನೆ ಮೂಡಿಸುವಂತಿದ್ದವು. ಹಾಗೆ ಭಾಷಣ ಮುಗಿಯುತ್ತಿದ್ದಂತೆ ಡಿಸಿಎಂ ವೇದಿಕೆಯಿಂದ ನಿರ್ಗಮಿಸಿದ ಮೇಲೆ ಸಿಎಂ ಭಾಷಣ ಮಾಡಿದ್ರು, ಸನ್ಮಾನನೂ ಸ್ವೀಕರಿಸಿದ್ರು, ಪುಸ್ತಕವನ್ನೂ ರಿಲೀಸ್ ಮಾಡಿದ್ರು. ಸಿಎಂ ಮನೆಗೆ ಸಚಿವರು, ಶಾಸಕರ ಪರೇಡ್. ಸಿಎಂ ಡಿಸಿಎಂ ಮುಖಾಮುಖಿಯಾಗೋಕ್ಕೂ ಮೊದಲು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಶಾಸಕರು, ಸಚಿವರ ದಂಡೇ ಹರಿದು ಬಂದಿತ್ತು. ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರ್ತಿ ಸುರೇಶ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಆಮೇಲೆ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಬಂದ್ರು, ಶಾಸಕ ಅಜಯ್ ಸಿಂಗ್ ಬಂದ್ರು, ಯಾಸಿರ್ ಪಠಾಣ್, ಸಂಗಮೇಶ್, ಶ್ರೀನಿವಾಸ್ ಮಾನೆ, ರಿಜ್ವಾನ್ ಅರ್ಷದ್, ವಿಜಯಾನಂದ ಕಾಶಪ್ಪನವರ್ ಭೇಟಿ ನೀಡಿ ಸಿಎಂ ಜೊತೆ ಚರ್ಚೆ ನಡೆಸಿದ್ರು.
ಸಿಎಂ ಭೇಟಿ ಬಳಿಕ ಮಾತಾಡಿದ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ನಾನೂ ಮಂತ್ರಿ ಸ್ಥಾನದ ಆಕಾಂಕ್ಷಿ, ಅದನ್ನೇ ಸಿಎಂ ಹತ್ತಿರ ಹೇಳಿದ್ದೀನಿ, ಆದರೆ ಎಲ್ಲ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತೇಳಿ ಸುಮ್ಮನಾದ್ರು. ಇವಾಗ ಇದೆಲ್ಲವನ್ನು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ, ಬಹುಶಃ 2.5 ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಂತ ಹೇಳಿದ್ರು. ಬಹುಶಃ ಇದೆಲ್ಲ ನೋಡಿ ಇದೆಲ್ಲ ಸೆಷನ್ ಎಲ್ಲ ಆದ್ಮೇಲೆ ಮಾಡಬಹುದು. ಒಂದು ಕಡೆ ಮುಖ್ಯಮಂತ್ರಿಗಳ ಮನೆಗೆ ಸಚಿವರು ಶಾಸಕರುಗಳ ದಂಡೇ ಹರಿದು ಬರ್ತಿದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಯಾವಾಗ ಬೇಕಿದ್ರೂ ಬರಬಹುದು ಅಂತ ಡಿಕೆಶಿ ಆಪ್ತ ಶಾಸಕರು ಹೇಳುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಪರ ಹೈಕಮಾಂಡ್ ಬಳಿ ಮನವಿ ಮಾಡಲು ಹೋಗಿದ್ದ ಶಾಸಕರ ದಂಡು ದೆಹಲಿಯಿಂದ ವಾಪಸ್ ಬಂದಿದೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಡಿಕೆ ಶಿವಕುಮಾರ್ ಸಂಬಂಧಿಕರೂ ಆಗಿರುವ ಎಂಎಲ್ಸಿ ರವಿ, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಕೂಡ ದೆಹಲಿಯಿಂದ ವಾಪಸ್ಸಾದ್ರು. ಒಬ್ರು ಹೌದು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೇಳಲು ಹೋಗಿದ್ವಿ ಅಂದ್ರೆ, ಇನ್ನು ಕೆಲವರು ಮಂತ್ರಿ ಸ್ಥಾನ ಕೇಳಲು ಹೋಗಿದ್ವಿ ಅಂದ್ರು. ಇನ್ನು ಕೆಲವರು ಏರ್ಪೋರ್ಟ್ನಿಂದ ಹೊರಗೆ ಬಂದ್ರೂ ದೆಹಲಿಗೆ ಹೋಗಿರಲಿಲ್ಲ ಅಂತ ಹೇಳಿದ್ದು ಅಚ್ಚರಿ ಹುಟ್ಟಿಸ್ತು. ಎಲ್ಲ ಒಳ್ಳೇದಾಗುತ್ತೆ, ಶುಭ ದಿನ ಶುಭಗಳಿಗೆ ಬರುತ್ತೆ. ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಕಾಲ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ. ನಾವು ಅವರು ದುಡ್ದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ, ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಇಲ್ಲ ಆ ಥರ ಅಲ್ಲ, ನಾನು ಕ್ಯಾಶುವಲ್ ಭೇಟಿ ಮಾಡ್ತೀನಿ. ಈ ವಿಚಾರದ ನಾನು ಹೇಳಿದ್ದೀನಿ, ಐ ಆಮ್ ಜೂನಿಯರ್ ಟು ಸ್ಪೀಕ್ ರಿಗಾರ್ಡಿಂಗ್ ದಿಸ್ ಇಶ್ಯೂ. ಈ ವಿಚಾರಗಳೇನು ಅವ್ರಿಗೆ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಅವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾವ್ರೆ. ಅಬ್ಸರ್ವ್ ಮಾಡ್ತಾರಿಂದ ಕೂಡಲೇ ಇದಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕು. ಅಂತಿಮವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೈಕಮಾಂಡ್ಗೆ ಏನು ಮಾಡಬೇಕು ಅಂತೇಳಿ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ, ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೋ ಆ ತೀರ್ಮಾನ ಆಗ್ತದ. ಈಗ ಹೈಕಮಾಂಡ್ ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ. ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಯಾರು ಹೇಳಿದ್ದಾರೆ? ಯಾವ ಹೈಕಮಾಂಡ್ ತೀರ್ಮಾನ ಮಾಡ್ತದನ್ನ? ಯಾವಾಗ ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಓವರ್ ಶೇರಿಂಗ್ ಮಾತುಕತೆ ಆಗಿದೆ, ಅದೆಲ್ಲ ಹೈಕಮಾಂಡ್ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ಆಗೈತೆ. ಅವರು ಆಗಿದೆ ಅಂತ ಆಗಿದೆಯೋ ಇಲ್ವೋ ಅಂತ ಅವ್ರ ಪಕ್ಷದ ದೊಡ್ಡ ಮಟ್ಟದ ಲೀಡರ್ ಗೊತ್ತವ್ರೆ. ನಾವಿನ್ನೂ ಮೊದಲನೇ ಬಾರಿ ಶಾಸಕರು ನಮ್ಮ ಮುಂದೆ ಮಾತಾಡ್ತಾರೆ. ಅದನ್ನ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಡೆಲ್ಲಿಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಹೈಕಮಾಂಡ್ನ ಭೇಟಿ ಮಾಡಬೇಕು, ನಮ್ಮ ಅಹವಾಲನ್ನು ಹೇಳಬೇಕು. ನಾವು ಕೂಡ ಒಂದು ಆಸೆಯನ್ನು ವ್ಯಕ್ತಪಡಿಸಿ, ನಮಗೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರೋದಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಬೇಕು ಅಂತೇಳಿ ಕೇಳ್ಬಿಟ್ಟು, ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಮತ್ತು ಆಗಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರೋರು ಯಾರು? ಹೌದು, ಆಗಬೇಕು, ಸಿಎಂ ಆಗಬೇಕು. ಅವರೂ ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ. ಆಮೇಲೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು 40-50 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಆಗೋದ್ರಲ್ಲಿ ತಪ್ಪೇನಿದೆ? ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ಹೈಕಮಾಂಡಿನ ಆಶೀರ್ವಾದ ಪಡ್ಕೊ ಬರೋಣ ಅಂತೇಳಿ ಡೆಲ್ಲಿಗೆ ಹೋಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಕ್ ಹೋಗಿದ್ದು. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಮಂತ್ರಿ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ರಂಗನಾಥ್ ಅವರು ಹೋಗಿ ಬರೋಣ ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರು. ನಾವಿನ್ನೂ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗಲ್ಲೆಲ್ಲ ಗೊತ್ತಾಯ್ತು, ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ ಕೇಳಕ್ ಬಂದವ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಾವು ಹೋಗಿದ್ದು ನಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅದಕ್ಕೆ ನಿಮ್ಮ ಟಿವಿ ಬಂದಿದ್ದ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸುಮ್ಮನೆ ಬಂದ್ಬಿಟ್ಟು. ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ಆಶಾಭಾವನೆಯಲ್ಲಿ ಅದು ಆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದನ್ನ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಅದನ್ನ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಡಿಕೆ ಶಿವಕುಮಾರ್ ಮನೆಯಲ್ಲಿ ನಿನ್ನೆ ರಾತ್ರಿ ನಡೆದ ಪೂಜೆ ಹೊಸ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಶ್ರೀ ಮೊರೆ ಹೋಗಿದ್ದು, ಸದಾಶಿವನಗರದ ಮನೆಯಲ್ಲಿ ಡಿಕೆ ಶಿವಕುಮಾರ್ ಪತ್ನಿ ಜೊತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಜೇನುಕಲ್ ಸಿದ್ದೇಶ್ವರ ಪಲ್ಲಕ್ಕಿ ಪೂಜೆ ನಡೆದಿದೆ. ಇತ್ತೀಚೆಗಷ್ಟೇ ಅರಸೀಕೆರೆಗೆ ಹೋಗಿದ್ದ ಡಿಕೆಶಿ ಜೇನುಕಲ್ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಂದಿದ್ರು. ಈಗ ಜೇನುಕಲ್ಲು ಪಲ್ಲಕ್ಕಿಯನ್ನ ಮನೆಗೆ ಕರೆಸಿಕೊಂಡು ಪೂಜೆ ಮಾಡಿಸಿದ್ರು.
ಅಂದಹಾಗೆ ಜೇನುಕಲ್ಲು ಸಿದ್ದೇಶ್ವರನಿಗೆ ಹರಕೆ ಹೊತ್ಕೊಂಡ್ರೆ 100ಕ್ಕೆ 100 ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಡಿಯೂರಪ್ಪನವರು ಜೈಲಿಗೆ ಹೋಗುವ ಸಂದರ್ಭ ಬಂದಿತ್ತು. ಆಗ ಯಡಿಯೂರಪ್ಪನವರು ಇದೇ ಜೇನುಕಲ್ಲು ಸಿದ್ದೇಶ್ವರನಿಗೆ ಪೂಜೆ ಸಲ್ಲಿಸಿ ಹರಕೆ ಹೊತ್ಕೊಂಡಾಗ ಕಷ್ಟಗಳೆಲ್ಲ ದೂರವಾಗಿತ್ತಂತೆ. ಕೊನೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ಜೇನುಕಲ್ಲು ಸಿದ್ದೇಶ್ವರನ ಸನ್ನಿಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಕೂಡ ವಿಶೇಷ ಪೂಜೆ ಮಾಡಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಪೂಜೆ ಪುನಸ್ಕಾರ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು, ಮನೆ ಕರೆಸ್ತೀವಿ ಅಂತ ಹೇಳಿದ್ ಮಾಡ್ಕೊಂಡು ಹೋಗಿದ್ರು. ಹಂಗಾಗಿ ಅವ್ರ ಮೇಲೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡು ನಂತರ ಬಂದರು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದರು. ಅಲ್ಲಿಂದ ಮುಂದೆ ಏನು ಪೂಜೆ ಪುನಸ್ಕಾರ ಏನು ಮಾಡಲಿಲ್ಲ. ಅವ್ರು ದರ್ಶನ ಪಟ್ಟರು, ಸಂಕಲ್ಪ ಮಾಡ್ಕೊಂಡು 2-3 ತಿಂಗಳಿಂದ ಬಂದಿದ್ರು. ಅವರು ಯಡಿಯೂರಪ್ಪನವ್ರು ಬರ್ತಾರೆ, ಇಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಬರಲಿ ಸಂತೋಷ, ಯಡಿಯೂರಪ್ಪನವರು ಬರ್ತಾರೆ, ಭಾಳ ಜನ ಬರ್ತಾರೆ, ಅದಕ್ಕೇನೋ ಇದಿಲ್ಲ ಅಂತ ಹೇಳಿದ್ರು. ಬಂದರು. ನಾಳೆ ಕೋಲ್ಡ್ ನಾನು ಜೈಲಿಗೆ ಹೋಗ್ಬೇಕು ಅಂತ ಇತ್ತು. ನಾನು ಸಿದ್ದಪ್ಪನ ಪ್ರಾರ್ಥನೆ ಮಾಡ್ಕೊಂಡೆ, ಅದರಿಂದ ನನಗೆ ಒಳ್ಳೇದಾಯ್ತು. ಈಗ ತಾನೇ ಬೆಳಗಿಗೆ ಬರ್ತಾ ಇದ್ದೀನಿ ಅಂತಂತ ಹೇಳಿದರು. ಅದರಿಂದ ಅವರಿಗೆ ಅದು ಕಷ್ಟ ಪರಿಹಾರ ಆಯಿತು. ಜೇನುಕಲ್ಲು ಸಿದ್ದೇಶ್ವರ ದೇವರಿಗೆ ಡಿಕೆ ಶಿವಕುಮಾರ್ ಈ ಹಂತದಲ್ಲಿ ಹರಕೆ ಕಟ್ಟಿಕೊಂಡಿರೋದು ವಿಶೇಷವಾಗಿದೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಹಾಗೇ ಆಗ್ತಾರೆ ಅನ್ನೋ ಮಾತುಗಳನ್ನ ಅವರ ಆಪ್ತ ಶಾಸಕರು ಹೇಳುತ್ತಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಗದಲ್ಲಿರುವ ಸಚಿವರು ಶಾಸಕರುಗಳು ಮಾತ್ರ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಏನೂ ಮಾತಾಡ್ತಿಲ್ಲ. ಹೆಚ್ಚಿನ ಶಾಸಕರು ಮಂತ್ರಿಗಿರಿ ನಮಗೂ ಬೇಕು ಎನ್ನುತ್ತಿರುವುದು ಸಿಎಂ ಬದಲಾವಣೆಯಾದರೂ ಸರಿ, ಸಂಪುಟ ಪುನರಚನೆ ಆಗೋದಿದ್ರೂ ಸರಿ, ಯಾವುದೇ ಬದಲಾವಣೆಯ ವೇಳೆ ನಮ್ಮನ್ನ ಪರಿಗಣಿಸಿ ಎಂಬುದಕ್ಕಷ್ಟೇ ಸೀಮಿತವಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎನ್ನುವುದಕ್ಕೆ ಕೈಪಾಳ್ಯದಲ್ಲಿ ಇನ್ನೂ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ಇನ್ನೂ ಮುಂದುವರೆದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡಿದೆ ಬಣ ರಾಜಕೀಯ. ಸಿಎಂ ಕುರ್ಚಿ ಕದನಕ್ಕೆ ಇವತ್ತೇ ತೆರೆ ಬೀಳುತ್ತಾ? ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸದಾಶಿವನಗರದ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೆ ಬರಲಿಲ್ಲ. ನಿನ್ನೆ ನಿಗದಿಯಾಗಿತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು. ಖರ್ಗೆ ಅವರನ್ನ ಭೇಟಿಯಾಗ್ತಾರೆ ಸಿಎಂ ಅಂತ. ಹೈಕಮಾಂಡ್ನಿಂದಲೂ ಕೂಡ ಸಮಸ್ಯೆ ಇತ್ಯರ್ಥಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ನಿಂದ ಸೂಚನೆಯನ್ನ ಕೊಟ್ಟು ಕಳಿಸಲಾಗಿದೆ. ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಹೈಕಮಾಂಡ್ ನೋಡ್ತಾ ಇದೆ. ಸೊ ಹೀಗಾಗಿ ಕುತೂಹಲ ಮೂಡಿಸಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆ. ಇವತ್ತು ಮಾಧ್ಯಮಗಳಿಗೆ ಅವರು ಕೈ ಮುಗಿದು ಹೋದ್ರು, ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡಲೇ ಇಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆ ಮುಂದೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಸಿಎಂ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಹೆಚ್ಚಳ ಮಾಡಲಾಗ್ತಾ ಇದೆ ಖರ್ಗೆ ಅವರ ಮನೆ ಬಳಿಯಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಈ ಒಂದು ಭೇಟಿ ಏನಿದೆ ಇದು ಅತಿ ದೊಡ್ಡ ಕುತೂಹಲಕ್ಕೆ, ಅತಿ ದೊಡ್ಡ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿದೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಮೊನ್ನೆ ತಾನೇ ದೆಹಲಿಗೆ ಹೋಗಿ ಬಂದ ನಂತರದಲ್ಲೂ ಕೂಡ ಈ ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಫಿಕೇಶನ್ ಇದುವರೆಗೂ ಸಿಕ್ಕಿರಲಿಲ್ಲ. ಆ ಬೆಳವಣಿಗೆಗಳು ಯಥಾಪ್ರಕಾರವಾಗಿ ನಡೀತಾನೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಒಂದು ಫಾರ್ಮುಲಾವನ್ನ ಹೈಕಮಾಂಡ್ ಕೊಟ್ಟು ಕಳಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈಗ ಬಂದ್ರೆ ತಮ್ಮ ಆಂಗಲ್ ನನ್ನ ಅವ್ರ ಮುಂದೆ ಇಡ್ತಾರೆ. ಸಹಜವಾಗಿ ಡಿಕೆ ಅವರು ಯಾವಾಗ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಏನಾಗ್ತಾ ಇದೆ ಬೆಳವಣಿಗೆ? ನಿಶ್ಚಿತವಾಗಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಈಗ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯವರು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇನ್ನೊಂದು ಹಂತದ ಬೆಳವಣಿಗೆ ಅಂತಲೇ ಹೇಳಲಾಗ್ತದೆ. ಸಂಪುಟ ಪುನರಚನೆಗೆ ಸಾಕಷ್ಟು ಪ್ರಯತ್ನ ಪಡ್ತಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಅದರ ಜೊತೆಗೆ ಈಗಾಗಲೇ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಶಮನ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಸಹಚರರು ಇರಬಹುದು, ಅವರ ಆಪ್ತ ಶಾಸಕರು ಹೈಕಮಾಂಡ್ ಭೇಟಿಯನ್ನು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಕೆಲವರು ದೆಹಲಿಗೆ ತೆರಳಿ ಅಲ್ಲಿ ಭೇಟಿಯನ್ನು ಕೂಡ ಮಾಡಿ ಅವರ ಒಂದು ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಒಂದು ಮನವಿ ಇದೆಯಲ್ಲ, ಅದನ್ನ ಮನವಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರ ಬಣ ದೆಹಲಿಯ ದಂಡಯಾತ್ರೆಯನ್ನು ಕೈಗೊಳ್ತು, ಅದಾದ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಇಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಕೂಡ ಹೆಚ್ಚಿನ ಮಹತ್ವವನ್ನು
ಮಾಡಿಕೊಂತು. ಅದೇ ಒಂದು ಕಾರಣಕ್ಕಾಗಿ ಈಗ ಉಂಟಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆಯ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಗೊಂದಲಗಳಿಗೆ ತೆರೆಯನ್ನು ನೀವೇ ಎಳಿಬೇಕು ಅನ್ನುವಂಥ ಮನವಿಯನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೇನು ಈ ಒಂದು ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ತಮ್ಮ ನಿವಾಸಕ್ಕೆ ಈಗ ಮರಳಿ ಆಗಮಿಸ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಿಎಂ ಸಿದ್ದರಾಮಯ್ಯವರು ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಭೇಟಿಗೆ 8 ಗಂಟೆಗೆ ಸಮಯ ನಿಗದಿಯಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಸ್ಪತ್ರೆಗೆ ತೆರಳಿ ಈಗ ಆಗಮಿಸಿರ್ತಕ್ಕಂಥದ್ದು ಸ್ವಲ್ಪ ತಡವಾಗಿರ್ತಕ್ಕಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯವರು ಇನ್ನೇನು ಅರ್ಧ ಗಂಟೆಯ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅರುಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಸಿಎಂ ಸಿದ್ದರಾಮಯ್ಯವರು ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಅದರ ಜೊತೆಗೆ ರಾಜ್ಯದಲ್ಲಿ ಇದ್ದಿರ್ತಕ್ಕಂಥ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆ ಒಂದು ಏನು ಗೊಂದಲ ಇದೆ, ಆ ಒಂದು ಗೊಂದಲವನ್ನು ನೀವು ಬಗೆಹರಿಸಿ ಹೈಕಮಾಂಡ್ ಒಂದು ನಿಶ್ಚಿತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ವಿನಃ ಯಾವುದೇ ರೀತಿಯ ಹೈಕಮಾಂಡ್ ಒಂದು ನಿಶ್ಚಿತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಹೊರತಾಗಿಯೂ ಕೂಡ ಈ ಒಂದು ಮುಗಿದಿರ್ತಕ್ಕಂಥ ಒಂದು ಕೂಗಿದೆಯಲ್ಲ, ಇದು ಶಮನ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತುಕತೆಯನ್ನು ಕೂಡ ಮಾಡುವವರಿದ್ದಾರೆ. ಅಂದ್ರೆ ಈಗಾಗಲೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ, ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಈ ಎಲ್ಲ ವಿಚಾರವನ್ನ ಇಟ್ಟುಕೊಂಡು ಎಐಸಿಸಿ ಅಧ್ಯಕ್ಷರೊಂದಿಗೆ ಮಾತುಕತೆಯನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ಕಾರ್ತಿಕ್, ಇದೆಲ್ಲದರ ಮಧ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ವಿಪಕ್ಷಗಳು ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು, ಅಂದ್ರೆ ವ್ಯಂಗ್ಯ ಮಾಡೋದಾಗಿರಬಹುದು, ಇದೆಲ್ಲ ಕೂಡ ಆಗ್ತಾ ಇದೆ. ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಒಂದು ಕ್ಲಾರಿಫಿಕೇಶನ್ ಕೊಡುವಂತಹ ಒಂದು ಟೈಮ್ ಇತ್ತು, ಬಟ್ ಕೈ ಮುಗಿದು ಹೋಗ್ಬಿಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗಾಗಿ ಖರ್ಗೆ ಅವರ ನಡೆ ಮೇಲೂ ಕೂಡ ಬಹಳಷ್ಟು ಪ್ರಶ್ನೆಗಳು ಏಳುತ್ತಾ ಇದೆ. ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗುವಂತ ನಿರೀಕ್ಷೆ ಏನಾದರೂ ಇದೆ ಅಂತ ಅನ್ಸುತ್ತಾ ಖರ್ಗೆ ಅವರ ಈ ನಡೆಗಳನ್ನ ನೋಡ್ತಾ ಇದ್ರೆ? ಅರುಣ್, ಇವತ್ತು ಏನು ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿಯ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಗಬೇಕು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕಾಗಿದೆ. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅವರು ತಮ್ಮ ಏನು ವಿಚಾರ ಏನಿದೆ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಟೀಕೆನ ಮಾಡ್ತಾ ಇವೆ. ಸರ್ಕಾರವನ್ನು ಟೀಕಿಸಿ ಅಣಕಿಸುವಂತ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಇದೇ ಒಂದು ಕಾರಣಕ್ಕಾಗಿ ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಎಐಸಿಸಿ ಅಧ್ಯಕ್ಷರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ. ಅದರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನು ಗೊಂದಲಗಳು ಏರ್ಪಟ್ಟಿದೆಯಲ್ಲ, ಇದೆಲ್ಲವನ್ನು ಕೂಡ ಬಗೆಹರಿಸಿ ಎನ್ನುವಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅವರು ಅನ್ನುವಂತ ಒಂದು ಬೇಡಿಕೆಯನ್ನ ಬಹಿರಂಗವಾಗಿ ಮೇಲಿಂದ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹೇಳಿಕೆ ಕೊಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಇನ್ನಷ್ಟು ಗೊಂದಲಗಳು ಸೃಷ್ಟಿಯಾಗ್ತದೆ. ಕೆಲವೊಂದಿಷ್ಟು ಶಾಸಕರು ದೆಹಲಿಯ ಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಅಂದ್ರೆ ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡುವವರಿದ್ದಾರೆ. ಅಂದ್ರೆ ಎಲ್ಲಿ ಈ ಗೊಂದಲಗಳು ಏರ್ಪಟ್ಟಿದೆ, ಈ ಒಂದು ಗೊಂದಲ ಏರ್ಪಡ್ತಾ ಇರತಕ್ಕಂಥದ್ದು ಒಂದು ಬಣದ ನಾಯಕರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅನ್ನುವಂಥದ್ದು ಅವರ ವಿಚಾರ. ಆ ಒಂದು ಕಾರಣ ಅವೆಲ್ಲ ವಿಚಾರವನ್ನ ಅವರ ಮುಂದಿಟ್ಟು ಇದನ್ನ ನೀವು ಬಗೆಹರಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ. ಭೇಟಿಯಾದ ನಂತರದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತವೆ ಅನ್ನೋದು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಕೇಸರಿ ಪಡೆಯ ಪ್ಲಾನ್ ಏನಾಗಿದೆ ಅನ್ನುವಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯ ಪ್ಲಾನ್ ಏನು? ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ನಿಗಾ ವಹಿಸ್ತಾ ಇದ್ದಾರೆ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ. ಅಂದ್ರೆ ಬಿಜೆಪಿಯ ಹೈಕಮಾಂಡ್ ಕೂಡ ಇದನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಕರ್ನಾಟಕದಲ್ಲಿ ಏನೇನ್ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ನಿಗಾ ವಹಿಸಿದ್ದಾರೆ. ಈ ಬೆಳವಣಿಗೆಗಳ ಮೇಲೆ, ಕಾಂಗ್ರೆಸ್ ಬೆಳವಣಿಗೆಗಳ ಮೇಲೆ ಬಿಜೆಪಿಯ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆ. ಆಗುತ್ತಿರುವಂತಹ ಬೆಳವಣಿಗೆಗಳು ಯಾವ ರೀತಿಯಾಗಿದೆ, ಏನಾದರೂ ಚುನಾವಣೆಗೆ ರೆಡಿ ಆಗ್ಬಿಡ್ಬೇಕೇನಪ್ಪ ಅನ್ನುವಂಥ ಆಂಗಲ್ನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ರಾಜ್ಯದ ಬಿಜೆಪಿ ನಾಯಕರುಗಳು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಇಲ್ಲಿನ ಬೆಳವಣಿಗೆಗಳ ಮೇಲೆ, ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಈ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ
ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಅವರು ದಿಢೀರಂತ ದೆಹಲಿಗೆ ಹೋದ್ರು ಇವತ್ತು BY ವಿಜೇಂದ್ರ ಅವರು. ಸೊ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಆಗುತ್ತಿರುವಂತಹ ಇವತ್ತಿನ ಬೆಳವಣಿಗೆಯನ್ನ ಹೈಕಮಾಂಡ್ ಅಷ್ಟೇ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ವಿಜೇಂದ್ರ ಕೊಡ್ತಾ ಇದ್ದಾರೆ ಕೇಂದ್ರದ ನಾಯಕರುಗಳಿಗೆ. ಕಾಂಗ್ರೆಸ್ MLC ರಾಜೇಂದ್ರ ರಾಜಣ್ಣ ಜೊತೆ ಅಮಿತ್ ಶಾ ಚರ್ಚೆಯನ್ನ ನಡೆಸಿರುವಂತದ್ದು. ಹೌದು, ನಾನು ಮೀಟ್ ಆಗಿದ್ದು ನಿಜ ಅಂತ ರಾಜೇಂದ್ರ ರಾಜಣ್ಣ ಅವರು ಕೂಡ ಈ ಬಗ್ಗೆ ರಿಯಾಕ್ಷನ್ ಅನ್ನು ಕೊಟ್ಟರು. CM DCM ನಡೆ ಮತ್ತು ಶಾಸಕರ ಅಭಿಪ್ರಾಯ ಹೈಕಮಾಂಡ್ ನಡೆ ಬಗ್ಗೆ, ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಏನಾಗಿರುತ್ತೆ, ಆಗುತ್ತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿನ ಶಾಸಕರು ಯಾರ ಪರವಾಗಿದ್ದಾರೆ, ಈ ಎಲ್ಲ ಆಂಗಲ್ ನಲ್ಲೂ ಕೂಡ ಬಿಜೆಪಿಯ ಹೈಕಮಾಂಡ್ ಕೂಡ ಚಿಂತನೆ ಮಾಡ್ತಾ ಇದೆ. ಸಹಕಾರ ಇಲಾಖೆ ಕೆಲಸದ ನಿಮಿತ್ತವಾಗಿ ಅಮಿತ್ ಶಾ ಭೇಟಿಯಾಗಿದ್ರು ರಾಜೇಂದ್ರ ರಾಜಣ್ಣ ಅವರು. ಈ ಬಗ್ಗೆ ಕೂಡ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಭೇಟಿಯ ವೇಳೆ ಈ ಅಮಿತ್ ಶಾ ಅವರು ಮತ್ತು ರಾಜೇಂದ್ರ ಅವರ ಭೇಟಿಯ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಮಾತುಕತೆಯನ್ನ ಅಮಿತ್ ಶಾ ಅವರು ನಡೆಸಿರುವಂತದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಅಮಿತ್ ಶಾ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯ ನಾಯಕರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಿದ್ರು ನೋಡೋಣ. ಈ ಇಬ್ಬರು ಸಿದ್ದರಾಮಯ್ಯ DK ಗೇಮ್ಗಳ ಮಧ್ಯೆ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಬೇಕು, ಯಾರು ಮುಖ್ಯಮಂತ್ರಿ ರಾಜ್ಯಕ್ಕೆ ಅಂತ. ಯಾಕೆಂದ್ರೆ 136 ಬೆಂಬಲ ಇದೆ MLAಗಳು. ಘೋಷಣೆ ಮಾಡಬೇಕು, ಅವರು ಧೈರ್ಯ ಮಾಡಿ ಯಾರು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಇದಕ್ಕೆ ಅಂತ್ಯ ಆಗೋಗುತ್ತೆ. ಇಲ್ಲ ಅಂದರೆ ದಿನನಿತ್ಯ ಇದೇ ಗೋಳೆ. ಕಳೆದ 1 ವರ್ಷದಿಂದನೂ ಕೂಡ ನೆಮ್ಮದಿ ಇಲ್ಲ. ಅಧಿಕಾರಿಗಳು ಮಜಾ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರಲ್ಲ, ಹೋಗದ ಪಿಚಾಚಿ ಅಂದ್ರೆ ಇಲ್ಲ ಬಂದೆ ಗವಾಚಿ ಅಂತ. ಯಾರು ಬಂದ್ರು ಅದೇ ಇರುತ್ತೆ. ಅದರಿಂದ ಏನಾಗೋದಿಲ್ಲ. ಅವ್ರಿಷ್ಟ, ಅವ್ರು ಏನಾರ ಮಾಡ್ಕೊಂಡೆ, ಅವರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ಈಗ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತಾ ಅದೂ ಹತ್ರಕ್ಕೆ ಬಂದಿದೆ. ಈಗ ಅವರ ಹೋರಾಟ ನೋಡ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲನೂ ಚುನಾವಣೆಗೆ ಸಿದ್ಧರಾಗಬೇಕನ್ನೋ ಅಂತ ನಮ್ಮ ರೀತಿ ಆಗ್ತದೆ. ಕರ್ನಾಟಕದ ರಾಜ್ಯದ ರಾಜಕಾರಣಕ್ಕೆ ಭಾಳ ನಾನು ಯಾರು ಒಪ್ತಾ ಇಲ್ಲ. ಇದ್ದೀನಿ ಏನಾದ್ರು ಇದ್ದರೆ ತೀರ್ಮಾನ ಮಾಡ್ಕೊಂಬಿಡಿ. ಯಾಕೆ ಹೌದು DK ಶಿವಕುಮಾರ್ಗೆ ಕೊಡಬೇಕು. ಈಗಿನ ಮುಖ್ಯಮಂತ್ರಿಗಳಿಗೆ ಬಹುಶಃ ಕರ್ನಾಟಕ ಕಾಂಗ್ರೆಸ್ಸು ಎಲ್ಲವನ್ನು ಕೊಟ್ಟಿದೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಿರಿಯಿಂದ. ಅದಷ್ಟೇ ಅಲ್ಲ, JDS ಪ್ರಾಥಮಿಕ ಸದಸ್ಯತ್ವದಿಂದಲೂ ನಿಮ್ಮನ್ನು ಕಿತ್ತಾಕಿದ್ರು. ಆ ಸಂದರ್ಭದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟವ್ರು ಯಾರು? ಕಾಂಗ್ರೆಸ್. ಅಂಥ ಕಾಂಗ್ರೆಸ್ಸಿನ ಭೂಗತ ಮಾಡ್ತಾ ಇದ್ದಿಲ್ಲ ರೀ ಮುಖ್ಯಮಂತ್ರಿಗಳೇ. ಕಾಂಗ್ರೆಸ್ಸಿನ ನಾಶ ಮಾಡ್ತಾ ಇದ್ದೀರಿ.